ನಮಸ್ಕಾರ. ಬದುಕನ್ನು ಆನಂದಿಸಬೇಕೆನ್ನುವ ಹಂಬಲದಿಂದ ಪ್ರತಿದಿನವೂ ನಾವು ದುಡಿತೀವಿ. ಆದರೆ ದಿನದ ಪ್ರತಿ ಕ್ಷಣವನ್ನು ಆನಂದಿಸುವ ಅವಕಾಶ ನಮಗಿರುವುದಿಲ್ಲ. ಇದು ಬದುಕಿನ ಒಂದು ವಿಪರ್ಯಾಸ ಅಂದ್ರೂ ತಪ್ಪಲ್ಲ. ಪ್ರತಿದಿನವೂ ನಾವು ಆನಂದ ಬೇಕು. ಅದಕ್ಕಾಗಿ ನಾವು ಅನೇಕ ಪ್ರಯತ್ನಗಳನ್ನು ಮಾಡ್ತಿರ್ತೀವಿ, ಅನೇಕ ಕೆಲಸಗಳನ್ನು ಮಾಡ್ತಿರ್ತೀವಿ, ಅನೇಕ ತ್ಯಾಗಗಳನ್ನು ಮಾಡ್ತಿರ್ತೀವಿ. ನಮ್ಮ ಆರೋಗ್ಯ, ಆಯುಷ್ಯ, ನಮ್ಮ ಸೌಖ್ಯ ಅದೆಷ್ಟೋ ಬಲಿ ಕೊಟ್ಟು ಆನಂದವನ್ನು ನಮ್ಮ ಜೀವನಕ್ಕೆ ತರಬೇಕು ಅಂತೇಳಿ ನಾವು ಬಯಸ್ತಿರ್ತೀವಿ. ಆದ್ರೆ ಅದು ಕೆಲವೊಂದು ಸರಿ ಆಗೋದಿಲ್ಲ. ಇದೊಂಥರ ವಿಚಿತ್ರ ಸಂಗತಿಗೆ ಜೀವನದಾಗ. ಬದುಕಿನಲ್ಲಿ ಆನಂದ ತರುವುದಕ್ಕೆ ಅದೆಷ್ಟೋ ಸಂಪತ್ತಿನ ಸಂಗ್ರಹವನ್ನ ನಾವು ಮಾಡ್ತೀವಿ, ಅಧಿಕಾರವನ್ನ ಗಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದರಿಂದ ಆನಂದ ಸಿಗ್ತದ, ಸಂಪತ್ತಿನಿಂದ ಆನಂದ ಸಿಗ್ತದ, ಆನಂತರ ಜ್ಞಾನದಿಂದ ಆನಂದ ಸಿಗ್ತದ ಅಂತೇಳಿ ಜ್ಞಾನ ಗಳಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿಯಾಗಿ ಬದುಕನ್ನ ಆನಂದವಾಗಿಟ್ಕೊಳ್ಳಲು ಪ್ರತಿ ದಿನದ ಪ್ರತಿ ಕ್ಷಣವನ್ನ ನಾವು ಬಲಿ ಕೊಡ್ತಾ ಸಾಕ್ತಿರ್ತೀವಿ. ಸಾಗುವಂತ ಸಂದರ್ಭದಲ್ಲಿ ನಾವು ಮರ್ತೇ ಬಿಡ್ತೀವಿ ಆ ಬಂದ ಕ್ಷಣವನ್ನು ಆನಂದಿಸುವುದು ಹೇಗೆ ಎಂದು. ಇದು ಒಂಥರ ವಿಚಿತ್ರ. ಯಾಕಾಗ್ತದಂದ್ರೆ ಇದು ಜೋಕಾಲಿ ಇದ್ದಂಗೆ. ಈ ಎರಡು ಆನಂದ ಬೇಕಂದ್ರೆ ನಾವು ದುಡಿಬೇಕು, ಶ್ರಮ ಪಡಬೇಕು, ತ್ಯಾಗ ಮಾಡಬೇಕು, ಕಷ್ಟಪಡಬೇಕು. ಹಂಗಂದ್ರ ಪ್ರತಿದಿನನೂ ಅದು ಅನುಭವಿಸಕ್ಕಾಗತ್ತಲ್ಲ. ಜೋಕಾಲಿ ಇದ್ದಂಗೆ ಒಂಥರ. ಈ ಕಡೆ ಸುಖ ಅದ, ಈ ಕಡೆ ದುಃಖ ಅದ. ಜೋಕಾಲಿ ಸುಖದ ಕಡೆಗೆ ಹೋಗ್ಬೇಕಂದ್ರೆ ಮೊದಲು ದುಃಖದ ಕಡೆಗೆ ಮುಟ್ಟದಾಗೆ ಸುಖದ ಕಡೆಗೆ ಇಲ್ಲಿ ಬಂದು ಮುಟ್ಟಕ್ಕೆ ಸಾಧ್ಯ ಆಗ್ತದ. ಮಧ್ಯದಲ್ಲಿಂದ ಇಲ್ಲಿಗೆ ಹೋಗಿ ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಅದು. ಇಲ್ಲಾಂದ್ರೆ ಯಾರು ಒಬ್ಬರು ತೂಗ್ಬೇಕಾಗ್ತಾರ. ಪ್ರತಿ ಸಾರಿನೂ ಒಬ್ಬೊಬ್ಬರು ತಗೋಬೇಕಾಗ್ತದೆ. ಈ ಕಡೆ ಮಧ್ಯದಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಜೀವನ ಪೂರ್ತಿ ನಮಗೂ ತಗೋರು ಯಾರು ಸಿಗಲ್ಲ. ನಮ್ಮ ಜೋಕಲ್ಲಿ ನಾವೇ ತೂಗ್ಕೊಂತ ಸಾಕ್ಬೇಕಾಗ್ತದೆ. ಅದು ನಾವೇ ನಮ್ಮ ಜೋಕಾಲಿಯನ್ನ ತೂಗ್ತಾ ಸಾಕ್ಬೇಕು ಅಂತಂದ್ರೆ ಆ ಜೋಕಾಲಿ ಒಂದಿಷ್ಟು ದುಃಖದ ಕಡೆಗೆ ಎಷ್ಟು ಎತ್ತರಕ್ಕೆ ಹೋಗ್ತದೆ ಅಷ್ಟೇ ಸುಖದ ಕಡೆಗೆ ಅಷ್ಟೇ ಎತ್ತರಕ್ಕೆ ಹೋಗಕ್ಕೆ ಸಾಧ್ಯ. ಇಲ್ಲಿ ದುಃಖ ಅಂದ್ರೆ ನಮ್ಮ ಶ್ರಮ, ನಮ್ಮ ಇದು ನಮ್ಮ ತ್ಯಾಗ, ನಮ್ಮ ಬಲಿದಾನ ಅಂತೇಳಿ ನಾವು ತಿಳ್ಕೋಬೇಕು. ಆದರೆ ನಮ್ಮ ಬದುಕಿನ ಪ್ರತಿ ಕ್ಷಣವನ್ನು ನಾವು ಆನಂದಿಸಲಿಕ್ಕೆ ಒಂದು ದಾರಿ ಅದು, ಒಂದು ಮಧ್ಯಮ ಮಾರ್ಗ. ಆ ಮಾರ್ಗದಲ್ಲಿ ನಾವು ಸಾಗಿದಾಗ ನಾವು ಪ್ರತಿ ಕ್ಷಣವನ್ನು ಆನಂದಿಸಲಿಕ್ಕೆ ಸಾಧ್ಯ. ಇಲ್ಲಿ ಸಂಪತ್ತಿನ ಸಂಗ್ರಹದಿಂದ ನಮಗೆ ನೆಮ್ಮದಿ ಸಿಗ್ತದ, ಪ್ರತಿದಿನವೂ ನಾವು ಸುಖದಿಂದ ಇರ್ಬೋದು ಅಂತ ಹೇಳಿ ಬಯಸ್ತೀವಿ. ಆದ್ರೆ ಸಂಪತ್ತಿನ ಸಂಗ್ರಹದಲ್ಲಿ ಜೀವನ ಕಳ್ಕೊಂಡ್ಬಿಡ್ತೀವಿ. ಅಧಿಕಾರದಿಂದ ನಾವು ಪ್ರತಿದಿನವೂ ಆನಂದದಿಂದ ಇರ್ಬೋದು ಅಂತ ಅನಿಸ್ತದ. ಅಧಿಕಾರ ಗಳಿಸೋದ್ರಲ್ಲಿ ನಮ್ಮ ಜೀವನ ಕಳ್ಕೊಂಡ್ಬಿಡ್ತೀವಿ. ಅನುಭವಿಸೋದೇ ಯಾವಾಗ ಅನ್ನೋ ಪ್ರಶ್ನೆ ಅಲ್ಲಿ ಬರ್ತದೆ. ಅದಕ್ಕೊಂದು ದಾರಿ ಅದ. ಏನಂದ್ರೆ ಪ್ರತಿ ಕ್ಷಣವನ್ನ ನಾವು ಆನಂದಿಸಬೇಕಾದ್ರೆ ನಮ್ಮ ಶರಣರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಆ ಕಾಯಕದಲ್ಲಿ ನಾವು ಮಾಡುವ ಕಾರ್ಯದಲ್ಲಿಯೇ ಆನಂದವನ್ನ ಅನುಭವಿಸುವ ಅವಕಾಶ ನಾವು ಸೃಷ್ಟಿಸಿಕೊಳ್ಬೇಕು. ಮನಸಾಪೂರ್ವಕವಾಗಿ ನಾವು ಯಾವುದೇ ಕೆಲಸದಲ್ಲಿ ತೊಡಗಿಸ್ಕೊಂಡಂದ್ರೆ ಅದರಿಂದ ನಮ್ಗೆ ಆನಂದ ಸಿಗ್ತದೆ. ಆ ಮನಸಾಪೂರ್ವಕ ನಾವು ಆ ಕೆಲಸದಲ್ಲಿ, ನಾವು ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದನ್ನು ನಾವು ಕಲಿಬೇಕು. ಅಲ್ಲಿ ಕೆಲಸನೂ ಆಗ್ತದ, ಆನಂದನೂ ಸಿಗ್ತದೆ. ಇಷ್ಟವಾದ ಕೆಲಸ ಇಷ್ಟಪಟ್ಟು ಮಾಡ್ಬೇಕು. ಕೆಲಸವನ್ನ ಕಷ್ಟಪಟ್ಟು ಮಾಡುವುದರಿಂದ ಆ ಕೆಲಸ ಮತ್ತಷ್ಟು ಕಷ್ಟ ಆಗ್ತದೆ. ಅದರಿಂದ ನಮಗೆ ನೆಮ್ಮದಿ ಸಿಗುತ್ತೆ. ಇಷ್ಟಪಟ್ಟು ಮಾಡ್ತಾ ಹೋದೇವಂದ್ರೆ ಆ ಕೆಲಸವೂ ಕೂಡ
ನಮ್ಗೆ ಆನಂದ ಕೊಡಕ್ಕೆ ಶುರು ಮಾಡ್ತದೆ. ಮತ್ತು ನಮ್ಮ ಭಾವಗಳು ಶುದ್ಧ ಆಗಿರಬೇಕು. ಭಾವ ಶುದ್ಧಿ ಇತ್ತಂದ್ರೆ ನಾವು ಆನಂದದಿಂದ ಇರ್ತೀವಿ. ಭಾವನೆಗಳು ಶುದ್ಧವಾಗಿರ್ಬೇಕು, ಸರಳಾಗಿರ್ಬೇಕು, ಪರೋಪಕಾರ ಬುದ್ಧಿ ಇರಬೇಕು. ಮಾನವೀಯ ಮೌಲ್ಯಗಳು ಏನದಾವ ಅವು ನಮ್ಮಲ್ಲಿ ಅಳವಡಿಸ್ಕೊಂಡೇವು ಅಂದ್ರೆ ಅದರಿಂದ ಸಾಕಷ್ಟು ಸಮಾಧಾನ ನಮ್ಮ ಜೀವನಕ್ಕೆ ಸಿಗ್ತದೆ. ಅದಕ್ಕಾಗಿ ಹಿರಿಯರು ಹೇಳ ಮಾನವೀಯ ಮೌಲ್ಯಗಳಿಂದ ನಮ್ಗೇನು ಲಾಭ ಆಗ್ತದಂದ್ರೆ ಸಮಾಧಾನ ಸಿಗ್ತದೆ, ಸಂತೋಷ ಸಿಗ್ತದೆ, ಹಂಚ್ಕೊಂಡು ತಿನ್ನೋದ್ರಾಗ ಸಂತೋಷ ಅದ, ಪರೋಪಕಾರ ಮಾಡೋದ್ರಲ್ಲಿ ಖುಷಿ ಅದ. ಆ ಖುಷಿಗಳನ್ನ ನಾವು ಅನುಭವಿಸ್ತಾ ಹೋಗ್ಬೋದು. ದುಡಿತ ನಮ್ಮ ಜೀವನಕ್ಕೆ ಬೇಕು, ಯಾಕಂದ್ರೆ ಬದುಕಿಗೆ ಕೆಲವೊಂದು ಅನಿವಾರ್ಯ ಅದಾವ. ಅನಿವಾರ್ಯದಲ್ಲಿಯೂ ಕೂಡ ಆನಂದ ಕಂಡುಕೊಳ್ಳಬಹುದು. ಕಾಯಕ ನಮ್ದಾಗಿರಬೇಕು ಅಂದಾಗ ಮಾತ್ರ ಪ್ರತಿ ಕ್ಷಣನೂ ನಾವು ದುಡಿತಿರ್ತೀವಿ, ಪ್ರತಿ ಕ್ಷಣನೂ ಕೂಡ ನಾವು ಆನಂದಿಸ್ತಿರ್ತೀವಿ. ಕಷ್ಟಗಳು ಬರ್ತಾವ, ಬರಲೆಂದವು, ಸಮಸ್ಯೆಗಳು ಬರ್ತಾವ, ಬಾ ಅನ್ಬೇಕು. ಸಮಸ್ಯೆಗಳಿಗೆ ಸಮಾಧಾನ ಹುಡುಕುತ್ತಾ ಸಾಗಬೇಕು, ಚಿಂತಿಸುತ್ತಾ ಕೂರುವುದು ಅವಶ್ಯಕತೆ ಇಲ್ಲ. ಅದೇನು ಸಮಸ್ಯೆ ಅದ ಅದಕ್ಕೆ ಸಮಾಧಾನ ಹುಡುಕಬೇಕು, ಹಂಗೆ ಸಾಗ್ತಾ ಇರ್ತದೆ. ಎಲ್ಲರೊಳಗೆ ಒಂದಾಗಿ ಬೆರೆಯುವಂಥದ್ದು ನಾವೆಲ್ಲಿರ್ತೀವಿ ಅಲ್ಲಿ ಎಷ್ಟು ಜನರು ಇರ್ತಾರ ಅವ್ರ ಮಧ್ಯದಲ್ಲಿ ಯಾರು ಒಳ್ಳೆಯವ್ರು ನಮ್ಗೆ ಕಂಫರ್ಟ್ ಅನ್ನಿಸ್ತಾರೆ ಅಂಥವ್ರ ಜೊತೆ ನಾವು ಬೆರಿತಾ ಸಾಕಬೇಕು. ಯಾವುದೋ ಒಂದನ್ನು ನೆನಪು ಮಾಡ್ಕೊಂತ ಕುತ್ಕೊಂಡ್ರೆ ಆಗಲಿಲ್ಲ, ಜೀವನ ಕಳೆದು ಹೋಗ್ತದೆ ಸುಮ್ಮನೆ. ಅವರು ನೆನಪಿರಲಿ, ಆದರೆ ನೆನಪಿನಲ್ಲಿ ಕೊರಗೋದು ಬೇಡ. ನೆನಪು ಬೇಕು, ಆದರೆ ಕೊರಗೋದು ಬೇಡ. ಈ ಯಾವುದೋ ಹಳೆಯ ಕಾಲದ ಸಂಗತಿಗಳನ್ನು ನಾವು ಕೊರಗ್ತಿರ್ತೀವಿ, ಬೇಕಾಗಿಲ್ಲದು. ಈಗಿನ ಪ್ರಸ್ತುತ ಬದುಕಿನಲ್ಲಿ ಬದುಕುವುದನ್ನು ನಾವು ಕಲಿಬೇಕಾಗಿದೆ. ಹಂಗೆ ಮಾಡಿದೆವು ಅಂದ್ರೆ ಬದುಕನ್ನು ಆನಂದಿಸುವ ಹಂಬಲದಿಂದ ನಾವು ಪ್ರತಿದಿನವೂ ಏನು ದುಡಿತೀವಲ್ಲ ಆ ದುಡಿತದಲ್ಲಿಯೇ ಆನಂದವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ಬದುಕು ಸಾರ್ಥಕ ಆಗ್ತದೆ. ಧನ್ಯವಾದಗಳು.